ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯು ಪಿ ಹುಡುಗಾಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಈ ವ್ಲಾಗ್ ಸದ್ಯಕ್ಕೆ ಟ್ರೈನ್ ವ್ಲಾಗ್ ಇರಲ್ಲ, ನಾವು ಮಾಡ್ತಿರೋದು ಬಸ್ ವ್ಲಾಗು. ನಾವಿರೋದು ಸದ್ಯಕ್ಕೆ ಇಲ್ಲಿ ನೀವು ನೋಡ್ಬೋದು, ಇದು ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ ಸ್ಟೇಷನ್, ಮಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಇದು. ಸೊ ಇದ್ರ ಪಕ್ಕದಲ್ಲೇ ನಿಮಗೆ ನಮ್ಮ KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ದು ಬಸ್ ಸ್ಟಾಪ್ ಸಿಗುತ್ತೆ. ಸೊ ಇದು ಟರ್ಮಿನಲ್ 1, ಟರ್ಮಿನಲ್ 2 ಪಕ್ಕದಲ್ಲಿದೆ. ಸೊ ನಮ್ಮ ಜರ್ನಿ ಇವತ್ತಿರೋದು ಟೈಟಲ್ ಥಂಬ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ, ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ. ಏನಕ್ಕೆ ಚಿಕ್ಕಮಂಗ್ಳೂರು ಹೋಗ್ತಿರೋದು ಆ ವಿಡಿಯೋ ಆಲ್ರೆಡಿ ನೀವು ನೋಡಿರ್ತೀರಾ. ಚಿಕ್ಕಮಂಗ್ಳೂರು ತಿರುಪತಿ ಇನಾಗ್ರೇಷನ್ ಸ್ಪೆಷಲ್ ಕವರ್ ಮಾಡೋಕ್ಕೆ. ಯಾರ ಜೊತೆ ನಾವು ಹೋಗ್ತಿರೋದು? ನಿಮ್ಮ ಎಲ್ಲರೂ ಚಹಿತೆ 1mm ಮಾಡ್ತೀನಿ, ಯಾಕಂದರೆ 0.5 ಬರ್ತಿಲ್ಲ. ರುದ್ರಾಭಯ್ಯ ಅವ್ರ ಜೊತೆ. ಹೇಗಿದ್ದೀರಾ? ಮಸ್ತ್ ಬ್ರೋ. ನೀವು? ಫೈನಲಿ ಬಸ್ ಜರ್ನಿ ಮಾಡ್ತಿದ್ವಿ. ಅದು ಜೊತೆಯಲ್ಲಿ ಬಸ್ ಜರ್ನಿ ಆಗಲ್ಲ ಅಂತ ಇಷ್ಟು ದಿನ ಟ್ರೈನ್ ಜರ್ನಿ ಮಾಡಿದ್ವಿ. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಬಸ್ ಜರ್ನಿ. ಹೆಂಗಿರುತ್ತೆ ನೋಡೋಣ ಹೆಂಗಿರುತ್ತೆ. ಕರ್ನಾಟಕಲ್ಲಿ ಹೆಚ್ಚಿಗೆ ಇಂಟ್ರೆಸ್ಟ್ ಕೊಡೋದು ಟ್ರೈನ್ಗಿಂತ ಬಸ್ಗೆ. ಹೌದಾ? ಯಾ. ಇದು ನನಗೆ ಏನೋ ಹೊಸ ಇನ್ಫಾರ್ಮೇಷನ್. ಹೆವಿ ಬಸ್ ಫ್ಯಾನ್ಸ್ ಕರ್ನಾಟಕದಲ್ಲಿ. ಸ್ಟಾರ್ಟ್ ಮಾಡ್ಬಿಡೋಣ ಬಸ್ ಬ್ಲಾಗಿಂಗ್ ಕೂಡ. ನೋಡಿ ಪಕ್ಕ ಈ ವಿಡಿಯೋ 50,000 ಇದು ವ್ಯೂಸ್ ಬರ್ತಿಲ್ಲ. ನೀವು ಕಾಮೆಂಟ್ ಮಾಡ್ದಂಗೆ ತಿಳಿಸಿ, ಪಕ್ಕ 50,000 ವ್ಯೂಸ್ ಬರುತ್ತೆ ವಿಡಿಯೋ. ಸರಿ ಬ್ರೋ. ಸೊ ರುದ್ರಭಾಯಿ ಹೇಳ್ದಂಗೆ 50,000 ವ್ಯೂಸ್ ಬಂದರೆ ನಾವಿಬ್ರು ತಿರ್ಗಾ ಜೊತೆಯಲ್ಲಿ ವಿಡಿಯೋ ಮಾಡ್ತೀವಿ. ಅದು ಬಸ್ ಜರ್ನಿ. ಬಸ್ಸಲ್ಲಿ ತೋರಿಸಿ ಎಲ್ಲಿದೆ. ಓ ಜಸ್ಟ್ ಹೋಯ್ತು ಅಂಬಾರಿ ಉತ್ಸವಲ್ಲಿ. ಅದರಲ್ಲಿ ನಾವಿಬ್ರು ಜೊತೆಯಲ್ಲಿ ಜರ್ನಿ ಬರುತ್ತೆ. ಸೊ ಅದು ಬೇಕಂದ್ರೆ ಅಥವಾ ಕುಂದಾಪುರ ನೀವು ಅಂತ ಡಿಸೈಡ್ ಮಾಡೋದು. ಸೊ ಇವ್ರದಲ್ಲೂ ವ್ಯೂಸ್ ಬರ್ಬೇಕು, ನಮ್ದ್ರಲ್ಲೂ ವ್ಯೂಸ್ ಬರ್ಬೇಕು. ಜೊತೆಯಲ್ಲಿ ಬಂದರೆ ನಾವು ಮಾಡೋದು. ನೋಡಿ. ಸರಿ ಹೋಗೋಣ. ನಾವು ಟರ್ಮಿನಲ್ 2ಗೆ, ನಾವು ಸದ್ಯಕ್ಕಿರೋ ಟರ್ಮಿನಲ್ 1 ಹತ್ರ, ಟರ್ಮಿನಲ್ 2 ಹೋಗಿ ನಿಮಗೆ ಬಸ್ಸು ತೋರಿಸೋಣ. ಇನ್ನು ನಾನು ಬಸ್ ಆ್ಯಕ್ಚುಲಿ ನೋಡಿಲ್ಲ, ನಾನ್ AC ಸ್ಲೀಪರ್ ಬುಕ್ ಮಾಡಿರೋದು. ಯಾವ ಬಸ್ ಅಂತ ನಾನು ಹೋಗಿ ಫಸ್ಟು ನೋಡ್ತೀನಿ. ನೀವು ಹೆಂಗೋ ಥಂಬ್ನೇಲಲ್ಲಿ ನೋಡಿರ್ತೀರಾ, ಬಟ್ ನಾವಿನ್ನೂ ನೋಡಿಲ್ಲ ಆ್ಯಕ್ಚುಲಿ. ನೀವು ನಮ್ಮ ಟರ್ಮಿನಲ್ 1 ವ್ಯೂ ನೋಡಿ, ಸಕ್ಕದಾಗಿ ಕಾಣಿಸ್ತಿದೆ ಮೇಲೆಯಿಂದ. ವೆರಿ ಬಸ್ಸಸ್ಸು. ಅಲ್ಲಿ ನೀವು ಲಾಸ್ಟಲ್ಲಿ ನೋಡ್ಬೋದು ಸಾರಿಗೆ ಬಸ್ಸಸ್ಸು. ಪಕ್ಕದಲ್ಲಿ ಐರಾವತ ಕ್ಲಬ್ ಕ್ಲಾಸು. ಇಲ್ಲಿ ನಾನ್ AC ಸ್ಲೀಪರ್ ಕೊರೋನಾ ಹೋಗ್ತಿದೆ. ಹೆವಿ ಬಸ್ಸಸ್ ಸ್ಪಾಟಿಂಗ್ ಇಲ್ಲಿ ಮಾಡ್ಬೋದು. ಇಲ್ಲಿಂದ ಸ್ಪಾಟಿಂಗ್ ಮಾಡಬೇಕಾದ್ರೆ ನೀವೇನಾದರೂ ಬಸ್ ಫ್ಯಾನ್ಸ್ ಅಂದರೆ ಆರಾಮಾಗಿ ಈ ಸ್ಕೈ ಬ್ರಿಡ್ಜ್ ಹತ್ರ ಬಂದುಬಿಡಿ, ನೀವು ಬಸ್ ಸ್ಪಾಟಿಂಗ್ ಮಾಡ್ಕೊಂಡು ಹೋಗ್ತಾ ಇರಿ. ಹಿಂಗೆ ಹೋಗ್ತಾ ಇರುತ್ತೆ. ಅಲ್ಲಿ ನೋಡಿ ಬೆಂಗಳೂರು ದಾವಣಗೆರೆದು EV ಕ್ಲಾಸ್ ಬಸ್ ಬಂದಿದೆ ಅಲ್ಲಿ, ಬ್ಯಾಟ್ರಿದು. ಇದು ನೀವು ನೋಡ್ಬೋದು ಬಸ್ ಟರ್ಮಿನಲ್ 1 ಅಂತ. ಇಲ್ಲಿಂದ ನೀವು ಎಕ್ಸಿಟ್ ಹೊಡೆದ್ರೆ ಮೇನ್ ರೋಡಿಗೆ ಬರ್ತೀರಾ. ಮೇನ್ ರೋಡಿಗೆ ನೀವು ಬಂದರೆ ನೀವು ಅಲ್ಲಿ ಸ್ಟ್ರೇಟಾಗಿ ಒಂದು ಹೋಟ್ಲ್ ನೋಡ್ಬೋದು, ಹೋಟೆಲ್ ಗ್ರ್ಯಾಂಡ್ ಸೂಟ್ಸ್ ಅಂತ. ಅದರ ಆಪೋಸಿಟ್ ರೋಡ್ ಒಂದು ಹೋಗಿದೆ. ಹಿಂಗೆ ಈ ಸ್ಟ್ರೇಟಾಗಿ ನೀವು ಹೋದರೆ ಒಂದು ಸ್ವಲ್ಪ ಮುಂದೆ ಈ ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ಸ್ವಲ್ಪ ಮುಂದೆ ಡೈವರ್ಷನ್ ಇದೆ, ಅಲ್ಲಿ ಟರ್ಮಿನಲ್ 2 ಇದೆ. ಸೊ ಬನ್ನಿ ಹೋಗಿ ಟರ್ಮಿನಲ್ 2 ಹತ್ರ ನೋಡೋಣ. ನಮ್ದು ಮೆನ್ಷನ್ ಮಾಡಿದ್ರೆ ಟರ್ಮಿನಲ್ 2A. ಟರ್ಮಿನಲ್ 2 ಅಲ್ಲಿದೆ. 2A ಎಲ್ಲಿದೆ ನನಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ವಿಚಾರಿಸ್ಬೇಕಾಗತ್ತೆ ಇವಾಗ. ಸೊ ಇದು ನಾನು ಟರ್ಮಿನಲ್ 2 ಅಲ್ಲಿ ಬಂದುಬಿಟ್ಟಿದ್ದೀನಿ. ಸೊ ಟರ್ಮಿನಲ್ 2 ಅಲ್ಲಿ ನಿಮಗೆ ಶಿವಮೊಗ್ಗ, ಸಿರಸಿ, ಸಾಗರಕ್ಕೆಲ್ಲ ಬಸ್ ಸಿಗುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ಬೋದು ಅಂಬಾರಿ ಡ್ರೀಮ್ ಕ್ಲಾಸ್ 2.1 ನಿಂತ್ಕೊಂಡಿದೆ. ಸೊ ಇಲ್ಲೆಲ್ಲ AC, ಅದು ಪಕ್ಕದಲ್ಲಿ ನಿಮಗೆ ಸಾರಿಗೆ ಬಸ್ಸಸ್ ಎಲ್ಲ ಸಿಗ್ಬಿಡುತ್ತೆ. ಸೊ ನಿಮಗೆ ಎಲೆಕ್ಟ್ರಿಕ್ ಬಸ್ಸು ಸಿಗುತ್ತೆ ಆ್ಯಕ್ಚುಲಿ ಶಿವಮೊಗ್ಗಕ್ಕೆ ಹೋಗೋಕ್ಕೆ. ಸೊ ಇದು ನಮ್ಮ ಟರ್ಮಿನಲ್ 2. ಟರ್ಮಿನಲ್ 2 ಅಂದರೆ ನೀವು ಹೋಟೆಲ್ ಸ್ವಾತಿ ಡೀಲೆಕ್ಸ್ ಅಂತ ಅಂದ್ಕೊಂಬಿಡಿ, ಅದೇ ನಮ್ಮ ಟರ್ಮಿನಲ್ 2. ಇಲ್ಲಿ ಡಿನೋಷನು ಅಲ್ಲಿ ಹಾಕಿದ್ದಾರೆ, ನಿಮಗೆ ತೋರ್ಸೋದು ನೋಡಿ, ಟರ್ಮಿನಲ್ 2 ಅಂತ ಅಲ್ಲಿ ಡಿನೋಷನ್ ಹಾಕಿದ್ದಾರೆ. ಮತ್ತು 2A ಐ ಗೆಸ್ ಒಳಗಡೆ ನಾನು ಕೇಳಿದೆ. ಸೊ ಅವ್ರು ಒಳಗಡೆ ಹೋಗಿ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ ಒಳಗಡೆ. ಸೊ ನೀವು ಇದು ಒಳಗಡೆಯಿಂದ 2A ಒಳಗಡೆ ಬಂದರೆ ಸೊ ನೀವು ಬಸ್ ಟರ್ಮಿನಲ್ 2A ಹತ್ರ ರೀಚ್ ಆಗ್ತೀರಾ. ಸೊ 2A ಯಾವ್ಯಾವ ಬಸ್ಸಸ್ ಇರುತ್ತೆ ನೀವು ಆರಾಮಾಗಿ ಆ್ಯಕ್ಸಸ್ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ನಮ್ಮ ಬಸ್ ಹುಡ್ಕೋಣ ಇವಾಗ ನಾವು. ನಿಮಗೆ ಟರ್ಮಿನಲ್ 1, ಟರ್ಮಿನಲ್ 2 ಅಲ್ಲಿ, ಟರ್ಮಿನಲ್ 2A ಅಲ್ಲಿ ಅಂಗಡಿ ಎಲ್ಲ ಸಿಗುತ್ತೆ. ಸೊ ಏನು ಬೇಕಾದರೂ ಈಸ್ಕೊಬೇಕಂದ್ರೆ ಈಸ್ಕೊಂಬಿಡಿ. ಮತ್ತು ದಯವಿಟ್ಟು MRP ಚೆಕ್ ಮಾಡಿ. MRPಗಿಂತ ಜಾಸ್ತಿ ಚಾರ್ಜ್ ಮಾಡ್ತಾರೆ ಇಲ್ಲಿ. ಸೊ ಅದೊಂದು ಸ್ವಲ್ಪ ಹುಷಾರು. ವಾಟರ್ ಬಾಟ್ಲೆಲ್ಲ ಸ್ವಲ್ಪ ಹುಷಾರು. ಏನು ಜಾಸ್ತಿ ಕೊಡೋಕೆ ಹೋಗ್ಬಿಡಿ. ಜಾಸ್ತಿ ಮಾತಾಡಿದ್ರೆ ಒಂದು ಫೋನ್ ತೆಗೆದು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿಬಿಡಿ ಅಷ್ಟೇ. ಇದು ನೀವು ನೋಡ್ಬೋದು, ನಾವು 2A ಹತ್ರ ಇದ್ದೀವಿ. ನಮ್ಮ ಬಸ್ ಬಂದು ಇದು KSRTC ಬೆಂಗಳೂರು ನಾನ್ ಸ್ಟಾಪ್ ಚಿಕ್ಕಮಂಗ್ಳೂರು. ಬೆಂಗಳೂರು, ಹಾಸನ, ಬೇಲೂರು ಮೇಲೆ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಹಾಸನ, ಬೇಲೂರು ಸ್ಟಾಪ್ ಕೊಡುತ್ತೆ ಐ ಗೆಸ್ಸು. ನಾನ್ ಸ್ಟಾಪ್ ಅಂತ ಹಾಕಿದ್ರೆ ನೋಡೋಣ, ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಅದು ಕಡೆ ನಿಮ್ಮ ಫುಲ್ ಸಾರಿಗೆ ಬಸ್ಸಸ್ ಎಲ್ಲ ಸಿಗುತ್ತೆ. ಮತ್ತು ಅಲ್ಲಿ ನಿಮಗೆ KSRTC ಪಲ್ಲಕ್ಕಿ ನಾನ್ AC ಸ್ಲೀಪರ್ ಸಿಗುತ್ತೆ. ಸೊ ಅದ್ರದ್ದು ಬಸ್ ಜರ್ನಿ ಮಾಡೋ ಅಂತಿದ್ದೀನಿ, ಬಟ್ ನೋಡೋಣ ಅದು ಯಾವಾಗ ಸಕ್ಸಸ್ಫುಲ್ ಆಗುತ್ತೆ. ಬನ್ನಿ ಹೋಗೋಣ ಒಳಗಡೆ, ನಿಮಗೆ ಇಂಟೀರಿಯರ್ಸ್ ತೋರಿಸೋಣ. ಬನ್ನಿ ಇವಾಗ ನಾನು ನಿಮ್ಮದು ಸ್ವಲ್ಪ ಡ್ರೈವರ್ ವ್ಯೂ ತೋರಿಸ್ಬಿಡ್ತೀನಿ. ಸೀಟ್ ಇದೆ. ಆ್ಯಕ್ಚುಲ್ ಗುರು ತುಂಬ ಹಳೆ ಗಾಡಿ, ಡಿಜಿಟಲ್ ಅಂತೂ ಇಲ್ಲವೇ ಇಲ್ಲ ನೋಡಿ.
ಸ್ಟೇರಿಂಗ್ ವೀಲ್ ನೀವು ನೋಡಿ. ಸೊ ಅಲ್ಲಿ ನಾರ್ಮಲ್ ನಿಮಗೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಸಿಗ್ಬಿಡುತ್ತೆ. ಸೊ ಇಂಟೀರಿಯರ್ಸು ಸ್ವಲ್ಪ ಒಳಗಡೆ ತೋರಿಸ್ತೀನಿ. ಸೊ ಕಾನ್ಫಿಗರೇಷನ್ ಮಾತಾಡೋಕೆ ಹೋದರೆ 1:2 ಇರುತ್ತೆ. ಸೊ ನಿಮ್ಗಿನ್ನೂ ಸ್ವಲ್ಪ ಮುಂದೆ ತೋರಿಸ್ತೀನಿ ನಾನು ಇದೆಲ್ಲ. ನೀನು ಕಾಂಟ್ಯಾಕ್ಟಲ್ಲಿ ಹೋಗ್ಬಿಟ್ಟು ನಾವು ಹೊರಟ್ಬಿಟ್ಟಿದ್ದೀವಿ ಸದ್ಯಕ್ಕೆ. ನಮ್ಮ ಮೆಜೆಸ್ಟಿಕ್ ರೈಲ್ ಬಸ್ ಸ್ಟಾಪಿಂದ ಹೊರಡುವ ಟೈಮ್ 11:01 ಇತ್ತು. ನಾವು ಅಪ್ರಾಕ್ಸಿಮೇಟ್ಲಿ 10 ಮಿನಿಟ್ಸ್ ಡಿಲೇ ಹೊಟ್ಟಿದ್ದೀವಿ, ಯಾಕಂದರೆ ಪ್ಯಾಸೆಂಜರ್ಸ್ ಎಲ್ಲ ಬರಬೇಕಲ್ಲ. ಸೊ ಅದೊಂದು ಕಾರಣ ಇರುತ್ತೆ. ಇವಾಗ ಕ್ಯಾಬಿನ್ ರೈಡ್ ಸ್ವಲ್ಪ ಎಂಜಾಯ್ ಮಾಡಿ ನೀವು, ಸ್ವಲ್ಪ ಸಿಟಿ ಒಳಗಡೆ. ನಾವು ಸದ್ಯಕ್ಕೆ ಯಶವಂತಪುರ, ಇದು ನೀವು ನೋಡೋದು ಯಶವಂತಪುರ ರೈಲ್ವೆ ಸ್ಟೇಷನು ಸದ್ಯಕ್ಕೆ ಸ್ಕಿಪ್ ಮಾಡ್ತಿದ್ದೀವಿ. ಇಲ್ಲೂ ಪಿಕಪ್ ಪಾಯಿಂಟ್ ಇರುತ್ತೆ. ಯಾರ್ಯಾರು ಆಫ್ ಮಾಡಿರ್ತಾರೆ ಅವರು ಪಿಕಪ್ ಪಾಯಿಂಟ್ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ನೋಡಿ ಯಶವಂತಪುರದಲ್ಲಿ ಪಿಕಪ್ ಇದೆ. ಸೊ ಅದಕ್ಕೆ ನಿಲ್ಲಿಸಿದ್ದೀವಿ. ಅಲ್ಲಿ ನೀವು ಕನ್ಸ್ಟ್ರಕ್ಷನ್ ನೋಡ್ಬೋದು ಯಶವಂತಪುರ ರೈಲ್ವೆ ಸ್ಟೇಷನ್ದು. ಮೆಟ್ರೋ ಸ್ಟೇಷನ್ ನಮ್ಮ ಯಶವಂತಪುರದು ಮುಂದೆ ಇದೆ. ಅಲ್ಲಿ ನೋಡಿ ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಕೈಯಲ್ಲೋಯ್ತಪ್ಪ, ಅದೇ ಮೆಟ್ರೋ ಸ್ಟೇಷನು. Overtake Mysore Kempegowda International Airport bus. Overtaking Chikmagalur bus. Palaji toll gate. Palaji factory.
ನೆಲಮಂಗಲಲ್ಲೂ ಪಿಕಪ್ ಇದೆ. ಸೊ ಅದಕ್ಕೆ ನಾವು ಹೈವೇನ ಬಿಟ್ಟು ಸರ್ವಿಸ್ ರೋಡಿಗೆ ಬಂದಿದ್ದೀವಿ. ಸೊ ನೆಲಮಂಗಲ ಅಂಡರ್ ಪಾಸ್ ಬ್ರಿಡ್ಜ್ ಬರೋಕ್ಕಲ್ಲ, ಸೊ ಅಲ್ಲಿಂದ ಮೇಲೆ ಪಿಕ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲ ಓಕೆ, ವಯ ಹಾಸನ ಹೋಗೋದಲ್ವಾ? ಓಕೆ, ಸೊ ನೆಲಮಂಗಲದಿಂದ ಲೆಫ್ಟ್ ತೊಗೊಂಡ್ಬಿಟ್ಟೆ ನಾವು ಹೋಗಬೇಕು. ಡೈವರ್ಷನ್ ಟು ಹಾಸನ್ ಹೈವೇ. Toll road starts. Kunigal 43 kilometers, Hassan 156, Mangalore 321. ಇದು ಸದ್ಯಕ್ಕೆ ನಾನು ನಮ್ಮ ಸೀಟಿಗೆ ಬಂದುಬಿಟ್ಟಿದ್ದೀನಿ. ಸೊ ಸೀಟ್ ನಂಬರ್ ಎಲ್ಲ ಜ್ಞಾಪನ ಇಲ್ಲ. ಫ್ರಂಟಲ್ಲೇ ಇದ್ದೀವಿ ನಾವು, ಫಸ್ಟ್ ಸೀಟು ಅಪ್ಪರ್ ಸೈಡು. ಸೊ ನಿಮ್ಗೆ ಇಲ್ಲಿದ್ರಲ್ಲಿ ಅಪ್ಪರು ಲೋವರ್ ಆಪ್ಷನ್ ಸಿಗುತ್ತೆ. 2:1 ಕಾನ್ಫಿಗ್ರೇಷನ್ ಇರುತ್ತೆ. ನಾವಿರೋದು ಸದ್ಯಕ್ಕೆ ರುದ್ರಾಬಾಯಿ, ನಾವು ಇಲ್ಲಿರೋದು 2 ಸೀಟಿಂಗಲ್ಲಿ. ಸೊ ಹಾಂ, ಇವ್ರು ಚೆಕ್ ಮಾಡ್ತಿದ್ದಾರೆ. ಅಷ್ಟವ್ರಿಗೆ ನಾವು ನೋಡೋಣ. ಚಾರ್ಜಿಂಗ್ ಆಗ್ತಿದೆಯಾ? ಓ, ಆಗ್ತಿದೆ, ಹೆವಿ. ಸೊ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿರೋದು, ಚಾರ್ಜಿಂಗ್ ಆಗುತ್ತೆ, ವರ್ಕ್ ಆಗ್ತಿದೆ. ಸೊ ನಿಮಗೆ ಇದರಲ್ಲಿ ಪಿಲ್ಲೋ ಕೊಡ್ತಾರೆ. ಅಂಬಾರಿ ಡ್ರೀಮ್ ಕ್ಲಾಸಲ್ಲಿ ಸೇಮ್ ಇದು ಬೆಡ್ ಜೊತೆನೇ ಲೈಕ್ ಕಂಬೈನ್ ಇರುತ್ತೆ, ಸಪ್ರೇಟಾಗಿರಲ್ಲ. ಸೊ ನಿಮಗೆ ಬ್ಲ್ಯಾಂಕೆಟ್ ಏನು ಕೊಡೋಲ್ಲ ಇವರು. ಇಲ್ಲಿ ಲಗೇಜ್ ಸ್ಪೇಸ್ ಇರುತ್ತೆ, ಬಾಟ್ಲ್ ಹೋಲ್ಡರ್ ಇರುತ್ತೆ. ಸೊ 2 ಬೆಡ್ ಥರ ಕೊಟ್ಟಿರ್ತಾರೆ. ನಮ್ಮ ರುದ್ರಾಬಾಯಿಗೆ ಐ ಗೆಸ್ ಫುಲ್ ಸೆಟ್ ಆಗುತ್ತೆ ಮಲ್ಕೊಂಡಿದ್ರೆ. ನನಗೆ ಸ್ವಲ್ಪ ತೊಂದರೆ ಆಗಬಹುದು. ಬ್ಯಾಗೆಲ್ಲ ಅಲ್ಲಿ ಇಟ್ಬಿಡೋಣ. ಇದೇ ಸೀಟು, ಕರ್ಟನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಇದು ನಾನ್ AC ಸ್ಲೀಪರು. ಸೊ ನಿಮಗೆ ಈ ವಿಂಡೋ ಓಪನ್ ಮಾಡ್ಬೋದು. ಹತ್ತು ಕಡೆಯೂ ಕರ್ಟನ್ ಸಿಗುತ್ತೆ, ಮೊಬೈಲ್ ಹೋಲ್ಡರ್ ಸಿಗುತ್ತೆ. ಮತ್ತು ಇದು ಕಡೆ ನಿಮಗೆ 1 ಸೀಟಿಂಗ್ ಸಿಗುತ್ತೆ. ನಮ್ಮ ಸುಹಾಸ್ ಅವರು ಅಲ್ಲಿದ್ದಾರೆ. ಸೊ ಹತ್ತು ಕಡೆ 1 ಸೀಟ್ ಆಪ್ಷನು, ಸ್ಟೇರ್ಗೆ ಸಿಗುತ್ತೆ ಹತ್ತಕ್ಕೆ. ಸೊ ಇದೇ ನಮ್ಮ ಸೀಟಿಂಗ್ ಕಾನ್ಫಿಗರೇಷನ್ನು ನಾನ್ AC ಸ್ಲೀಪರ್ದು. ಇವಾಗ ಜರ್ನಿ ಎಲ್ಲ ನೀವು ನೋಡ್ತಿದ್ದೀರಾ, ಕ್ಯಾಬಿನ್ ವೀಡಿಯೋ ಎಲ್ಲ ನೋಡ್ತಿದ್ದೀರಾ. ಮುಂದೆ ಎಲ್ಲಾದರೂ ಎಚ್ಚರಿಕೆ ಆದರೆ ಅಲ್ಲಿ ಸಿಗೋಣ. ಇವಾಗ ಇದು ಕಾಮತ್ ಉಪಚಾರ ಹೋಟ್ಲ್ ಆದರೆ ನಮಗೆ ಸದ್ಯಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 1 o'clock ಆಗ್ತಿದೆ. ಸೊ ಕುಣಿಗಲಲ್ಲೆಲ್ಲೋ ಇದ್ದೀವಿ ನಾವು. ಸೊ ನೀವು ನೋಡಿದ್ರೆ ಹೆವಿ ಬಸ್ಸಸ್ ಇದೆ ಇಲ್ಲಿ. ನಮ್ಮ EV ಡ್ರೀಮ್ ಕ್ಲಾಸ್ ಇದೆ, EV ಕ್ಲಾಸ್ ಇದೆ, ಸಾರಿ, ಅಂಬಾರಿ ಉತ್ಸವ ಇದೆ, ನಮ್ಮ ವೀರ ಬಸ್ ಇದೆ, ಅಂದರೆ ನಮ್ಮ ನಾನ್ AC ಸ್ಲೀಪರು, ಕುಕ್ಕೇಶಿ ಇದೆ, ಸುಗಮ ಇದೆ. ಹತ್ತು ಕಡೆ ನಮ್ಮ ಡ್ರೀಮ್ ಕ್ಲಾಸ್ ಇದೆ ನೋಡಿ. ನಮ್ಮ ಡ್ರೀಮ್ ಕ್ಲಾಸ್ ಬಸ್ಸು, ನಾಗಶ್ರೀ ಬಸ್ಸು, ಸುಮಾರು ಬಸ್ಸಸ್ ಇಲ್ಲಿ ನಿಲ್ಲಿಸ್ತಾರೆ ಆ್ಯಕ್ಚುಲಿ. ಸೊ ಇಲ್ಲಿ ನಿಮ್ಗೆ ಒಂಥರ ಬ್ರೇಕು. ನೀವು ಏನಾದರೂ ಈಸ್ಕೊಬೇಕಂದ್ರೆ ಈಸ್ಕೊಬೋದು, ಇಲ್ಲಾಂದರೆ ವಾಶ್ರೂಮ್ ಬೇರೆ ಯೂಸ್ ಮಾಡಬೇಕಂದ್ರೆ ಯೂಸ್ ಮಾಡ್ಬೋದು. ಇದು ಬೆಳಗ್ಗೆ ಅರೌಂಡ್ 3 ಗಂಟೆಗೆ ನಾವು ತಲುಪಿದ್ವಿ ಹಾಸನ ರೈಲ್ವೆ ಫಸ್ಟ್ ಸ್ಟಾಪ್ ಆ್ಯಕ್ಚುಲಿ. ಸೊ ಇವಾಗ ನಾವು ಹೊರಟ್ಬಿಟ್ಟಿದ್ದೀವಿ 3:06ಗೆ. ನೆಕ್ಸ್ಟ್ ಬೇಲೂರಿಗೆ ನಾವು ಚೆಕ್ ಮಾಡಿದ್ದೀವಿ. ನಾವು ಫೈನಲಿ ನಮ್ಮ ಡೆಸ್ಟಿನೇಷನ್ ಚಿಕ್ಕಮಂಗ್ಳೂರು ರೈಲ್ವೆ ಸ್ಟೇಷನ್ ಎಲ್ಲ ಬಸ್ ಸ್ಟಾಪ್ಗೆ ತಲುಪಿದ್ವಿ. ಟ್ರೈನ್ ವೀಡಿಯೋ ಮಾಡಿ ಮಾತಿಗೆ ರೈಲ್ವೆ ಸ್ಟೇಷನ್ ಎಲ್ಲ ಬರ್ತಿದೆ, ದಯವಿಟ್ಟು ಶ್ರಮಿಸ್ಬಿಡಿ. ಇವಾಗ ಹೋಗೋಣ, ರೂಮ್ಸ್ ಎಲ್ಲ ಹುಡ್ಕೋಣ, ಅಲ್ಲೋಗಿ ವೀಡಿಯೋ ಎಂಡ್ ಮಾಡೋಣ. 4:55ಗೆ ನಾವು ತಲುಪಿರೋದು. ನಾವು ಎದಲ್ಲಿದ್ದು ಆ್ಯಕ್ಚುಲಿ. ಸೊ
ಸೊ ನಮಗೆ 455 ಅನಿಸಿದೆ. ಬಸ್ ಡ್ರೈವರ್ ಬಂದಿತ್ತಲ್ಲ ಎದುರಿಸ್ರು, ಬೇಗನೆ ಬಂದಿರ್ತೀವಿ ನಾವು. ಸೊ ಇದು ಚಿಕ್ಕಮಂಗ್ಳೂರಲ್ಲಿ ನಾವೆಲ್ಲ ಹೋಲ್ ತೊಗೊಂಡಿದ್ದಾಯಿತು. ಇದೇ ನಮ್ಮ ಹೋಟ್ಲ್. ಒಂದು ಚಿಕ್ಕ ರೂಮ್ ಟೂರು ನಮ್ಮ ಸುಹಾಸ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಮತ್ತು ಮಾತಾಡೋಕೆ ಹೋದರೆ ನಾವು ಅಲ್ಲಿಂದ ಹೊರಟಿದ್ದು 11ಗೆ ಅಪ್ರಾಕ್ಸಿಮೇಟ್ಲಿ. ಟೈಮಿಂಗ್ ಇದ್ದಿದ್ದು 11:01. ಇಲ್ಲಿ ರೀಚ್ ಆಗೋ ಟೈಮ್ ಇದ್ದಿದ್ದು 5 o'clock. ನಾವು ಅಪ್ರಾಕ್ಸಿಮೇಟ್ಲಿ ನಮ್ಮ ಸುಹಾಸ್ ಹೇಳ್ತಿದ್ದಾರೆ 20 minutes ಬಿಫೋರ್ ಬಂದುಬಿಟ್ರಿ. ಸೊ 5 o'clock ಅರೈವಿಂಗ್ ಟೈಮ್, 20 minutes ಬಿಫೋರ್ ಬಂದಿದ್ದೀವಿ. ಸೊ ಟೋಟಲ್ ಟೈಮ್ ಅಪ್ರಾಕ್ಸಿಮೇಟ್ಲಿ ತೊಗೊಳೋದು 6 hours. ಮತ್ತು ನಿಮಗೆ ಬೆಂಗಳೂರಿಂದ ಸ್ಟಾರ್ಟ್ ಆದರೆ ಕುಣಿಗಲೆಲ್ಲ ಒಂದು ಸ್ಟಾಪ್ ಕೊಡ್ತಾರೆ, ಫ್ರೆಶ್ ಆಗೋಕ್ಕೆ ಒಂದು ಬ್ರೇಕ್ ಕೊಡ್ತಾರೆ. ಅದಾದಮೇಲೆ ಹಾಸನ ತಿರ್ಗಾ ನೀವು ಫ್ರೆಶ್ ಆಗ್ಬೋದು. ಅವ್ರದ್ದು ಎಂಟ್ರಿ ಮಾಡಬೇಕಾಗಿರುತ್ತೆ ಹಾಸನ ಬಸ್ ಸ್ಟಾಪಲ್ಲಿ. ಬೇಲೂರು ಐಡಿಯಾ ಇಲ್ಲ, ಬೇಲೂರಲ್ಲಿ ನಾನು ಎದ್ದಿಲ್ಲ, ಯಾವುದೋ ಒಂದು ಜಾಗದಲ್ಲಿ ಎದ್ದಿದೆ, ಅದು ಫುಲ್ ಜನ ಬಂದುಬಿಟ್ಟಿದ್ರು. ಮತ್ತು ಟಿಕೆಟ್ ಪ್ರೈಸ್ ಮಾತಾಡೋಕೆ ಹೋದರೆ 512 rupees ಪರ್ ಪರ್ಸನ್ ಆಗುತ್ತೆ ವಿತ್ 15% ಡಿಸ್ಕೌಂಟು. ಸದ್ಯಕ್ಕೇನೋ KSRTCಯಲ್ಲಿ ಡಿಸ್ಕೌಂಟ್ ಎಲ್ಲ ನಡೀತಿದೆ 15% ಪ್ರೀಮಿಯಮ್ ಬಸ್ಸಸ್ ಮೇಲೆ. ಅದೇನಕ್ಕಂತ ಗೊತ್ತಿಲ್ಲ, 15% ಎಷ್ಟೋ ಇನ್ಕ್ರೀಸ್ ಮಾಡಿಬಿಟ್ಟು ಆಮೇಲೆ ಡಿಸ್ಕೌಂಟ್ ಕೊಟ್ಬಿಡೋದು ಗೌರ್ಮೆಂಟ್ಗೆ ಗೊತ್ತಿರುತ್ತೆ. ಹಾಂ ಇಲ್ವಾ? ಇವತ್ತಿನ ಟಿಕೆಟ್ಸ್ಗೆ 15% ಆಫರ್ ಇಲ್ಲ. ಸೊ ಐ ಗೆಸ್ 562 ಅಥವಾ 582 ಏನೋ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಬರುತ್ತೆ. 600ಗಿಂತ ಕಡಿಮೆನೇ ಇರುತ್ತೆ. ನೀವು KSRTC ವೆಬ್ಸೈಟಲ್ಲಿ ಹೋಗಿ KSRTC ಬಸ್ ಬುಕ್ ಮಾಡಬೇಕಾಗುತ್ತೆ. ಬೇರೆ ಎಲ್ಲೂ ನಿಮ್ಗೆ ಸಿಗೋಲ್ಲ KSRTC ಬಸ್ ಬುಕ್ ಮಾಡೋಕ್ಕೆ. ಮತ್ತು ಇನ್ನೊಂದು ಮಾತಾಡೋಕ್ಕೆ ಹೋದರೆ ನೀವು MMTಯಲ್ಲೂ ನೋಡ್ಕೊಂಡು ಬಸ್ ಎಲ್ಲ ಬುಕ್ ಮಾಡ್ಕೊಬೋದು. ಇದಕ್ಕಿಂತ ಕಡಿಮೆ ಟೈಮಲ್ಲೂ ಬರುತ್ತೆ, ಇದಕ್ಕಿಂತ ಜಾಸ್ತಿ ಟೈಮಲ್ಲೂ ಬರುತ್ತೆ. ಅದು ಡಿಪೆಂಡ್ ಆಗುತ್ತೆ ಯಾವ ರೂಟಲ್ಲಿ ಹೆಂಗೆ ಬಸ್ಸಸ್ ಎಲ್ಲ ಬರುತ್ತೆ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ, ನಾನೆಲ್ಲ ಕ್ಲಿಯರ್ ಮಾಡ್ತೀನಿ. ಒಂದು ಟ್ರೈನ್ ಓಕೆ 15% ಆಫ್ ಬಂದು ನಮ್ಮ ರುದ್ರಾವ್ ಹೇಳಿದ್ರು. ವೆರಿ ವೀಕ್ ಡೇಸ್ ಆಫರು, ಮಂಡೇ ಟು ಥರ್ಸ್ಡೇ. ಫ್ರೈಡೇ ಸ್ಯಾಟರ್ಡೇ ಸಂಡೇ 15% ಆಫ್ ಇಲ್ಲ. ಸೊ ಟ್ರೈನ್ ಜರ್ನಿ ಆಯಿತು ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ 95 ರೂಪಾಯಲ್ಲಿ. ಬಸ್ ಜರ್ನಿ ಆಯಿತು ನಾನ್ AC ಸ್ಲೀಪರು ಎಷ್ಟು ಅಪ್ರಾಕ್ಸಿಮೇಟ್ಲಿ 500 to 600 ಸೆಂಟ್ರಲ್ ಬರುತ್ತೆ. ವಿತ್ ಆಫರ್ ವಿತೌಟ್ ಆಫರ್ ನೀವು ಕನ್ಸಿಡರ್ ಮಾಡ್ಬೋದು. ಇನ್ನೊಂದು ನಾನು ಟ್ರೈನ್ ಪ್ಲಸ್ ಬಸ್ ಜರ್ನಿ ತೊಗೊಂಬರ್ಬೇಕು, ಅದು ಸ್ವಲ್ಪ ರೇಂಜಲ್ಲಿ ಬರುತ್ತೆ ಸೆಂಟ್ರಲ್ಲಿ. ಅದು ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ. ಅದು ಫ್ಯೂಚರಲ್ಲಿ ಯಾವಾಗಾದರೂ ಜರ್ನಿ ತೊಗೊಂಬರೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟರಿಗೂ ಜೈ ಭಾರತ ಜೈ ಕರ್ನಾಟಕ ಗುರುಗಳೇ.